ಇನ್ನು ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಸುವರ್ಣಸೌಧದಲ್ಲಿ ಪೊಲೀಸ್ ಪಡೆಯಿಂದ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪೊಲೀಸ್ ಬಂದೋಬಸ್ತ್ಗೆ ಶಾಸಕ ಯತ್ನಾಳ್ ಲೇವಡಿಯನ್ನು ಮಾಡಿದ್ದಾರೆ. ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಸುವರ್ಣಸೌಧದಲ್ಲಿ ಪೊಲೀಸ್ ಪಡೆಯಿಂದ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪೊಲೀಸ್ ಬಂದೋಬಸ್ತ್ಗೆ ಶಾಸಕ ಯತ್ನಾಳ್ ಲೇವಡಿಯನ್ನು ಮಾಡಿದ್ದಾರೆ. ನಮ್ಮ ಹೋರಾಟ ತಡೆಯೋ ಹುಚ್ಚು ಸಾಹಸವನ್ನು ಮಾಡಬೇಡಿ, ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ನಾವು ರೆಡಿ ಇದ್ದೇವೆ. ಹೋರಾಟ ತಡೆಯೋ ಬದಲು ಸ್ವಾಮೀಜಿಗಳ ಬಳಿ ಚರ್ಚೆ ಮಾಡಿ ಪಂಚಮಸಾಲಿ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡಿ. ಇಲ್ಲವಾದರೆ ನಾನು ಸದನದಲ್ಲಿ ಈ ಬಗ್ಗೆ ಧ್ವನಿ ಎತ್ತುತ್ತೇನೆ. ಸಮುದಾಯದ ಹೆಸರಲ್ಲಿ ಶಾಸಕರು ಸಚಿವರು ಹೋರಾಡಿ ಇದರ ಬದಲು ರೈತರ ಮೇಲೆ ಲಾಠಿ ಪ್ರಹಾರ ನಡೆಸಿದ್ರೆ ಸರಿ ಇರಲ್ಲ. ಕಾಂಗ್ರೆಸ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಹೀಗಾಗಿ ಪೊಲೀಸ್ ಪಡೆಯಿಂದ ಬಿಗಿ ಭದ್ರತೆಯನ್ನು ಸುತ್ತಮುತ್ತಲೂ ಕೈಗೊಳ್ಳಲಾಗಿದೆ. ಪೊಲೀಸ್ ಬಂದೋಬಸ್ತನ್ನು ಒಂದು ವೇಳೆ ನೀವು ಕೈಗೊಂಡ್ರೆ ಆ ಒಂದು ಹುಚ್ಚು ಸಾಹಸವನ್ನು ಮಾಡಬೇಡಿ, ಸುವರ್ಣಸೌಧಕ್ಕೆ ಮುತ್ತಿಗೆ ತಡೆಯಲು ಇದು ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಯತ್ನಾಳ್ ಅವರು ಲೇವಡಿಯನ್ನು ಮಾಡಿರೋದು. ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ನೀವು ವರದಿ ತರಿಸ್ಕೊಂಡು ಯಾವ ಇದರಲ್ಲಿ ಕೊಡ್ಲಿಕ್ಕೆ ಆಗ್ತೈತೆ ಅನ್ನೋಂಥದ್ದು ಸ್ಪಷ್ಟವಾದಂಥ ಒಂದು ನಿರ್ಣಯ ತಗೊಂಡು ಅದನ್ನು ಗೆಜೆಟ್ ಮಾಡಿ ಕೊಟ್ಬಿಟ್ರೆ ಈ ಹೋರಾಟ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಆದರೆ ಕೊಡೇಬಾರ್ದು ಅಂತ ನಿಮ್ಮ ಮನಸ್ಸಿನಾಗಿದ್ದರೆ, ನಿಮಗೇನೋ ಒಂದು ರೀತಿ ಈ ಸಮುದಾಯಗಳಿಗೆ ನ್ಯಾಯ ಕೊಡಬಾರ್ದತ್ತಿದ್ರೆ ಹೋರಾಟ ಅನಿವಾರ್ಯ. ಯಾಕಂದ್ರೆ ನಮ್ಮ ಗುರುಗಳು ಪಾದಯಾತ್ರೆ ಮೂಲಕ ಜಾಗೃತಿ ಮಾಡಿದ್ರು. ನಮ್ಮ ಸರ್ಕಾರ ಇದ್ದಾಗ ನಾವು ಸರ್ಕಾರವನ್ನು ಪ್ರತಿ ಹಂತದಲ್ಲಿ ನಾವು BJPಯವರು ಇದ್ದರೂ ಸಹಿತ ಬೆಂಬಲ ಕೊಟ್ಟಿದ್ದೀವಿ. ಅದೇ ರೀತಿ CC ಪಾಟೀಲ್ರು ಒಬ್ಬ ಸಚಿವರಾಗಿ ಅವರು ಸಹ ಎಲ್ಲ ತನುಮಾನದಿಂದ ಅವರು ಸಹಕಾರ ಮಾಡಿದ್ರು. ಬಹುತೇಕ ನಮ್ಮ BJP ಶಾಸಕರು ಎಲ್ಲರೂ ಸಹಕಾರ ಮಾಡಿದ್ರು. ಅವಾಗ ಏನು ಕಾಂಗ್ರೆಸ್ನವರು ಮಾಜಿ ಶಾಸಕರುಗಳು ಮಾತಾಡ್ತಾ ಇದ್ರು, ಆ ಒಂದು ಟ್ಯೂನೇ ಇಲ್ಲ. ಈಗ ಅವ್ರಿಗೆ ಮುಜುಗರ ಆಗ್ತದೆ, ಹಿಂಗೆಲ್ಲ ಮಾಡಬಾರ್ದು ಗುರುಗಳು ಅಂತೇಳಿ ಈಗ ಹಿತವಚನ ಹೇಳಕ್ಕೆ ಪ್ರಾರಂಭ ಮಾಡ್ಯಾರ.